ಶುರು ಮಾಡೋಣ. ರೆಡಿ? ಎಲ್ಲರಿಗೂ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಅಗ್ರಗಣ್ಯ ಸ್ಥಾನವನ್ನ ಪಡೆದುಕೊಂಡಿದೆ. ಇಡೀ ವಿಶ್ವದಲ್ಲಿಯೇ ಪ್ರಜಾಪ್ರಭುತ್ವ ಏನು ಅಂತ ತೋರಿಸ್ಕೊಟ್ಟಂತ ನಮ್ಮ ಸಂವಿಧಾನ, ಅದನ್ನ ಬರೆದಂತ ಸಂವಿಧಾನ ಶಿಲ್ಪಿಯವರ ಈ ಒಂದು ಜಯಂತಿಯನ್ನ ಬಹಳಷ್ಟು ಶ್ರದ್ಧೆಯಿಂದ, ಬಹಳಷ್ಟು ಅಭಿಮಾನದಿಂದ ಭಾರತೀಯರೆಲ್ಲರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ನಾವು ಬೆಳಗಾವಿಯಲ್ಲಿ ಅತ್ಯಂತ ಅದ್ದೂರಿಯಿಂದ ಚಾಲನೆಯನ್ನ ಇವತ್ತು ಇಲ್ಲಿ ಕೊಟ್ಟಿದ್ದೀವಿ. ಎಲ್ಲ ಸಮಾಜ ಬಾಂಧವರ ಜೊತೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಮ್ಮ ನಗರ ಪಾಲಿಕೆ ಎಲ್ಲರೂ ಜೊತೆಗೂಡಿ ಇವತ್ತು ಬಹಳಷ್ಟು ಅದ್ದೂರಿಯಾಗಿ ಚಾಲನೆಯನ್ನ ಕೊಟ್ಟಿದ್ದೀವಿ. ನೋಡಿ, ಒಬ್ಬ ಮಹಿಳೆ ಆಗಿ ನಾನು ನಮ್ಮ ಸರ್ಕಾರ ಇದೆ ಅಂತ ಹೇಳ್ತಾ ಇಲ್ಲ, ಅಥವಾ ವಿರೋಧ ಪಕ್ಷದಲ್ಲಿ ಇದೆ ಅಂತ ಹೇಳಿಲ್ಲ. ಯಾವತ್ತಿದ್ರೂ ಒಂದೇ ಮಾತನ್ನ ಹೇಳಿದ್ದೀನಿ, ಈ ರೀತಿ ಘಟನೆ ಆದಾಗ ಅತ್ಯಂತ ಕಠಿಣ ಶಿಕ್ಷೆ ಅಂತಂದ್ರೆ ಗಲ್ ಶಿಕ್ಷಣೆ ಆಗ್ಬೇಕಂತ ಪಾಪಿಗಳಿಗೆ, ಮತ್ತು ತ್ವರಿತಗತಿಯಲ್ಲಿ ಕಾನೂನು ಆಕ್ಷನ್ ನ ತಗೊಳ್ಬೇಕು ಅಂತ ಮುಂಚೆನೂ ಹೇಳಿದ್ದೀನಿ. ಇವತ್ತು ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಏನು PSI ಆದಂತ ಅನ್ನಪೂರ್ಣ ಅವರ ಹೆಸರು ಅನ್ನಪೂರ್ಣ ಅಂತ ಅನ್ಕೊಂಡಿದ್ವಿ. ಅವರು ಮಾಡಿದಂತ ಕಾರ್ಯಕ್ಕೆ ನಾನು ಶ್ಲಾಘನೆಯನ್ನ ಮಾಡ್ತೀನಿ. ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನಾನು ಅವ್ರಿಗೆ ಖಂಡಿತವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ, ಹೋಮ್ ಮಿನಿಸ್ಟರ್ ಅವರ ಜೊತೆಯಲ್ಲೂ ಮಾತಾಡ್ತೀನಿ, ಉಪಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತಾಡ್ತೀನಿ. ಅವರಿಗೆ ಅತ್ಯುನ್ನತವಾದಂತ ಪದಕವನ್ನ ಕೊಡಬೇಕು, ಅವರ ಧೈರ್ಯವನ್ನ ಮೆಚ್ಚಬೇಕು. ಅವರ ಈ ಧೈರ್ಯ, ಅವರ ಕಾರ್ಯ ಶ್ಲಾಘನೆ ಬೇರೆ ಆಫೀಸರ್ಗಳಿಗೂ ಕೂಡ ಒಂದು ದಾರಿ ಆಗಬೇಕು, ದಾರಿ ದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಇಂಥ ಪಿಡುಗು ನಮ್ಮ ಸಮಾಜದಿಂದ ನಿರ್ಮೂಲನೆ ಆಗಬೇಕು ಅಂತ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಖಂಡಿತವಾಗ್ಲೂ ಸರ್ಕಾರಿ ನೌಕರಸ್ಥರಿಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ನಮ್ಮ ಇಲಾಖೆಯಿಂದ ಕೊಡೋದಿಲ್ಲ. ಆದ್ರೆ ಸರ್ಕಾರಿ ನೌಕರಸ್ಥರಿಗೆ ಕೊಡಬೇಕು ಅಂತ ನಾನು ವಿಚಾರ ಮಾಡಿದ್ರೆ ಮೊದಲನೇ ಹೆಸರೇ ಅನ್ನಪೂರ್ಣ ದೇವಿ ಅವರು. ಬಿಜೆಪಿ ಅವರಿಗೆ ಕನ್ನಡಿಯನ್ನ ತೋರಿಸ್ಕೊಡುವಂತ ಅವಶ್ಯಕತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇಲ್ಲ. ನಾನು ಬೇರೆ ರಾಜ್ಯಗಳನ್ನ ಹೋಲಿಸಿದ್ರೆ, ಅಥವಾ ಆ ರಾಜ್ಯಗಳಲ್ಲಿ ಜಾಸ್ತಿ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂತ ಬಾಲಿಶ ಹೇಳಿಕೆಯನ್ನು ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಮಣಿಪುರ್ ಕಡೆ ಸ್ವಲ್ಪ ಬೆಳಕನ್ನ ಚೆಲ್ಲಲಿಕ್ಕೆ ಬಿಜೆಪಿ ಅವ್ರಿಗೆ ಹೇಳಿ, ಬೇರೆ ಕಡೆ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಹೇಳಿ. ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೆದಾಗ ಅದನ್ನ ಸಮರ್ಥವಾಗಿ ನಿಭಾಯಿಸ್ಕೋಬೇಕು. ಈ ರೀತಿ ಆದಂತ ಸಂದರ್ಭದಲ್ಲಿ ಇನ್ನೂ ಗಟ್ಟಿಯಾಗಿ ನಾವು ಅದನ್ನ ಸರ್ಕಾರದಿಂದ ಬೇರೆ ಸಮೇತ ಕಿತ್ತು ಒಗಿಲಿಕ್ಕೆ, ಕಾನೂನು ಸುವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಇನ್ನೂ ಕಠಿಣ ನಿರ್ಧಾರವನ್ನ, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ, ತೆಗೆದುಕೊಳ್ತೀವಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಂದ್ರೆ ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ ಎಲ್ಲ ನೋಡ್ತಾ ಇದ್ದಾರ. ಮಣಿಪುರಕ್ಕೆ ಇನ್ನೂವರೆಗೂ ಪ್ರಧಾನಮಂತ್ರಿಗಳು ಹೋಗಿ ಭೇಟಿಯಾಗಿ ಬರಲಿಲ್ಲ. ಈಗ ರಾಜ್ಯ ನೀವು ಇನ್ನೊಮ್ಮೆ ಕೇಳಿ ಕ್ವಶನ್. ಈಗ ನಿಪ್ಪಾಣಿಗೆ ಬಂದು ನಮ್ಗೆ 100 years ಆಯ್ತು. ಬಿಜೆಪಿ ಅವರು ಕಾರ್ಯಕ್ರಮ ಮಾಡಿ ಸರ್ಕಾರ ವತಿಯಿಂದ ಏನಾದ್ರು ಅದಕ್ಕೆ 100 ವರ್ಷ ಆಗಿದೆ, ಸರ್ಕಾರದಿಂದ ಏನಾದ್ರು ಮಾಡ್ತೀರಾ ಅಂತ ನೋಡಿ.
ತಮ್ಗೆಲ್ಲರಿಗೂ ಗೊತ್ತು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಭಗವದ್ಗೀತೆ, ಬೈಬಲ್ಲು, ಕುರಾನು, ರಾಮಾಯಣ, ಮಹಾಭಾರತ ಅನ್ನುವಂಥ ಎಪಿಕ್ ತರ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಸಂವಿಧಾನ. ತಮಗ್ ಗೊತ್ತಿದೆ ಸಂವಿಧಾನವನ್ನ ಎಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಕಾಂಗ್ರೆಸ್ ಪಕ್ಷದವ್ರು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ ಅಂತ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಿಪ್ಪಾಣಿಗೆ ಬಂದು ಒಂದು 100 ವರ್ಷ ಇದ್ರ ಬಗ್ಗೆ ನಮ್ಮ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಬಾರಿದಲ್ಲ, ಅದ್ರ ಹಿಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದವರು ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ. ಅದ್ರ ಬಗ್ಗೆ ಚಿಂತನೆ ಈಗಾಗಲೇ ಮಾಡ್ತಾರೆ. ನಿಮ್ಮ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸಚಿವರು ದೂರು ಕೊಟ್ಟಿದ್ದಾರಂತೆ. ನೀವು ಅಭಿವೃದ್ಧಿಗೆ ಗ್ರಾಮೀಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಭಿವೃದ್ಧಿ ಅಡ್ಡಿ ಆಗ್ತಿದ್ದೀರಿ ಅನ್ನೋ ಕಾರಣ. ಎಲ್ಲಿ ಅಭಿವೃದ್ಧಿಗೆ ಅಡ್ಡಿ ಆಗಿದೆ? 4 ಕಿಲೋಮೀಟರ್ ರೋಡ್ ನರೇಗಾದಲ್ಲಿ ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಬಿಡುಗಡೆಯಿಂದ ತಾವು ಅಡ್ಡಿ ಮಾಡಿದ್ದೀರಿ. ಎಲ್ಲಿ ಯಾವ ಸಿಂಧೋಳಿ ಗ್ರಾಮ ನರೇಗಾದಲ್ಲಿ 4 ಕೋಟಿ ರೂಪಾಯಿನ 4 ಕೋಟಿ 60 ಲಕ್ಷ ಅಧಿಕಾರಿಗಳು ಮಕ್ಕಳ ಹಾಕಿ ಕಾಮಗಾರಿ ನಿಲ್ಲಿಸಿದ್ದಾರೆ. ಮೊದಲನೇದಾಗಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಅದು ಯಾಕೆ ಈ ರೀತಿ ಅವ್ರು ಆರೋಪ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನಂತರೂ ಅಭಿವೃದ್ಧಿಗೆ ಯಾವತ್ತು ಅಡ್ಡಿಪಡಿಸೋದಿಲ್ಲ. ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸಿ ಏನೇನ್ ಮಾಡಿದ್ರು, ಹಿಂದೆ ಏನಾಯ್ತು, ಅದೆಲ್ಲ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ನನ್ನ ಪ್ರಕಾರ ಸಿಂಧೋಳಿ ಗ್ರಾಮದವರು ನನ್ನ ಹತ್ರ ಬಂದು ಊರ ಜಾತ್ರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಈಗಾಗಲೇ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಯ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿ ಆಗಿದೆ. ಅದರ ಜೊತೆಯಲ್ಲಿ ಇನ್ನು 3 ಕೋಟಿ ರೂಪಾಯಿ ಕಾಮಗಾರಿಯನ್ನ ಚಾಲನೆ, ಟೋಟಲ್ ಆಗಿ 6 ಕೋಟಿ ರೂಪಾಯಿ ಕಾಮಗಾರಿಯ ಚಾಲನೆ ಕೊಟ್ಟಿದ್ದೀನಿ. 3 ಕೋಟಿ ಮುಗಿದಿದೆ, ಇನ್ನು 3 ಕೋಟಿ ಈಗ ಶುರು ಆಗಿದೆ. ಒಂದು ಮಠ ಬಿಟ್ಟಿಲ್ಲ, ಒಂದು ಮಂದಿರಗಳನ್ನ ಬಿಟ್ಟಿಲ್ಲ, ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಆಮೇಲೆ ಪ್ರತಿಯೊಂದು ಊರಲ್ಲಿ, ಬರೀ ಸಿಂಧೋಳಿ ಗ್ರಾಮ ಅಂತಲ್ಲ, ಪ್ರತಿಯೊಂದು ಊರಲ್ಲೂ ಕೂಡ ಅಭಿವೃದ್ಧಿ ಪರವಾಗಿರುವಂತ ನನ್ನ ಕಾರ್ಯಗಳನ್ನ ನೋಡಿನೇ ಇವತ್ತು ಜನ ಮೆಚ್ಚಿದ್ದಾರೆ. ಒಂದು ಕ್ಷೇತ್ರ ಕೂಡ, ಒಂದು ಊರನ್ನು ಕೂಡ ನಾನು ನಿಷ್ಕಾಳಜಿ ಮಾಡಲ್ಲ. ಅಭಿವೃದ್ಧಿ ಪರವಾಗಿ ನಾನು ವಿರುದ್ಧ ಇದ್ದೀನಿ ಅಂತಂದ್ರೆ ಇದೆಲ್ಲೋ ನನಗೆ ಹೊಸತನ ಅಂತ ಅನಿಸ್ತದೆ. ನೋಡಿ, ನಾನು ಒಂದ್ ಮಾತಾಡ್ತೀನಿ, ಯಾಕೆ ಅವ್ರು ದೂರು ಕೊಟ್ರು, ಯಾವ ಕಾರಣಕ್ಕೆ ದೂರು ಕೊಟ್ರು. ಮೊದಲನೇದಾಗಿ ನರೇಗಾದಲ್ಲಿ 4 ಕೋಟಿ 60 ಲಕ್ಷ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಗ್ರಾಮ ಪಂಚಾಯತಿಗಳ ವೋಟರ್ಸ್ ಮೇಲೆನೆ ಚಂದ್ರರಾಜ್ ಗೆದ್ದಿದ್ದಾನೆ. ಮತ್ತೆ ಇನ್ ನರೇಗಾದಲ್ಲಿ 4 ಕೋಟಿ 60 ಲಕ್ಷ ಪ್ರತಿಯೊಂದು ಪಂಚಾಯತಿಗೆ ಸಿಕ್ಕುತ್ತೆ ಅಂದ್ರೆ ಇವತ್ತೇ ಹೇಳ್ತೇನೆ ತಮ್ಮ, 44 ಗ್ರಾಮ ಪಂಚಾಯತ್ ಬರ್ತಾವ ನಮಗೆ. ಎಲ್ಲಾ ಗ್ರಾಮ ಪಂಚಾಯತಿಗೆ 4 ಕೋಟಿ 60 ಲಕ್ಷ ಹಾಕೊಟ್ಬಿಟ್ರೆ ನಮ್ ಇಡೀ ಕ್ಷೇತ್ರನೇ ಬಂಗಾರದ ಹಾದಿ ಮಾಡ್ಬಿಡ್ತು. ಮತ್ತೆ ನಾನ್ ತರುವಂತ ದುಡ್ಡು, ನಾ ಏನ್ ತಗೊಂಡ್ ಬರ್ತೇನಿಲ್ಲ, ಈಗ 106 ಕೋಟಿ ದುಡ್ಡು, ಅದನ್ನ ನಾವು ಹೊಲಕ್ ಹೋಗೋ ದಾರಿ ಮಾಡ್ತೀವಿ ಅಥವಾ ರಸ್ತೆ ಅಗಲೀಕರಣ ಮಾಡ್ತೀವಿ. ಮತ್ 4 ಕೋಟಿ 60 ಲಕ್ಷ ಪ್ರತಿಯೊಂದು ಗ್ರಾಮ ಪಂಚಾಯತ್ ಬಂತು ಅಂತಂದ್ರೆ ಏನ್ರಿ ಮಕ್ಕಂದು ಹೋಲ್ ಹಾರ್ಟೆಡ್ಲಿ ವಿ ವಿಲ್ ವೆಲ್ಕಮ್. ಅಲ್ಲ, ಆ ಪಂಚಾಯತಿಗೆ ಅಷ್ಟೇ ಬಂದ್ರೆ ಎಲ್ಲಾ ಪಂಚಾಯತಿಗೆ ಶೆಟ್ಟರ್ ಸಾಹೇಬ್ರು ಕೊಡಿಸಿದ್ರೆ, ನಾನ್ ಸ್ವಂತ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು, ಅವ್ರು ಎಲ್ಲಿ ಕೊಡಿಸ್ತಾರಲ್ಲ ನಾನೇ ಅವ್ರ ಜೊತೆಯಲ್ಲಿ ಅವ್ರನ್ನೇ ಕರ್ಕೊಂಡು ಹೋಗಿ ನನಗೂ ಎಲ್ಲ ಉಳಿದಿದ್ದ ಎಲ್ಲಾ ಪಂಚಾಯತಿಗೂ 4 ಕೋಟಿ 60 ಲಕ್ಷ ಕೊಡಿಸ್ಕೊಡಿ ಸಾಹೇಬ್ರ ಅಂತ ಹೇಳ್ತೀನಿ. ಉದ್ಯೋಗ ಮತ್ತೆ ಇದನ್ನು ವೆಲ್ಕಮ್ ಮಾಡ್ತೀವಿ. ಎಲ್ಲಿ ನಿಲ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದಾರಲ್ಲ, ಅದನ್ನು ವೆಲ್ಕಮ್ ಮಾಡ್ತೀವಿ. ಅದು ಕೆಲಸ ಮಾಡಿಸ್ಕೊಡ್ಲಿ. ಒಂದ್ ಮಾತನ್ನ ಹೇಳ್ತೀನಿ, ಏನಂದ್ರೆ ನೀವು ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ, ಅವ್ರು ಮಾಡಿದಂತ ಮಂಜೂರು ಮಾಡಿದಂತ ಕಾಮಗಾರಿಗೆ ತಾವು ಒತ್ತಡ ಹೇರಿ ನಿಲ್ಸಿದ್ರ ಅಂತ ಅವ್ರ ಆ ಒಂದು ಜಾಯಮಾನ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ, ಆ ದರ್ದು ನನಗಿಲ್ಲ. ಯಾಕಂತಂದ್ರೆ ನನ್ ಕ್ಷೇತ್ರ ಬಹಳಷ್ಟು ಹಿಂದುಳಿದಂತ ಕ್ಷೇತ್ರ. ನನ್ನ ಕ್ಷೇತ್ರದಲ್ಲಿ ಎಷ್ಟು ಯಾರು ಬಂದು ಅಭಿವೃದ್ಧಿ ಮಾಡ್ತೀನಂತಾರೋ ಎಲ್ಲರಿಗೂ ವೆಲ್ಕಮ್. ಎಷ್ಟು ಮಾಡಿದ್ರು ಕೂಡ ನನ್ನ ಕ್ಷೇತ್ರ ಕಡಿಮೆನೆ. ಪಾಪ ಅವ್ರು ಮಾಡ್ತೀನಂತಂದ್ರೆ ನಾನು ಯಾಕೆ ಬೇಡ ಅಂತ. ನೋಡಿ, ನಾನ್ ಮುಂಚೆನೂ ಹೇಳಿದ್ದೀನಿ, ಇವತ್ತಲೂ ಹೇಳ್ತಾ ಇದ್ದೀನಿ, ನಾವು ಜಾತಿ ಗಣತಿ ವಿರೋಧ ಇಲ್ಲ. ಆದ್ರೆ ವೀರಶೈವ ಲಿಂಗಾಯತರನ್ನ ಪ್ರತ್ಯೇಕ ಆಗಿದೆ. ಸೊ ಜಾತಿ ಗಣತಿ ಇನ್ನೊಮ್ಮೆ ವೀರಶೈವ ಲಿಂಗಾಯತರು ಎಲ್ಲರೂ ಒಂದಾಗಿ ಜಾತಿ ಗಣತಿ ಆಗ್ಬೇಕು ಅಂತ. ಯಾಕಂತಂದ್ರೆ 20 ವರ್ಷದ ಹಿಂದೆ ಇದ್ದಂತ ಜಾತಿ ಗಣತಿ, ಈಗಿನ ಜಾತಿ ಗಣತಿ ಬೇರೆ ಬೇರೆ ಇರುತ್ತೆ. ಎಲ್ಲಾ ಸಮಾಜ ಬೆಳೆದಿರುತ್ತೆ. ನಾವು ಅದ್ರ ವಿರುದ್ಧ ಇಲ್ಲ, ಯಾಕಂದ್ರೆ ಎಲ್ಲಾ ಸಮಾಜದ ಜಾತಿಯಲ್ಲಿ ಹೆಚ್ಚಾಗಿರ್ತಾರೆ ಜನ. ಆದ್ರೆ ವೀರಶೈವ ಲಿಂಗಾಯತರನ್ನು ಅದೇ ಪ್ರಕಾರ ಹೆಚ್ಚಾಗಿರ್ತಾರೆ. ನಮ್ಮ ಜಾತಿಯಲ್ಲಿ ಏನಾಗಿದೆ,
2A ದಲ್ಲಿ ಕೆಲವು ಜನ ಇದ್ದಾರೆ, 3B ನಲ್ಲಿ ಕೆಲವು ಜನ ಇದ್ದಾರೆ, 2B ನಲ್ಲಿ ಕೆಲವು ಜನ ಇದ್ದಾರೆ. ಕೆಲವರು 2A ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ್ ಒಡೆದು ಹೋಗಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತಾ ಇದೆ. ಮೇಡಮ್, ಈಗ ಸಂಗ್ರಹಗಲ್ಲಿಗೆ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ರು, ಅದನ್ನ ಮ್ಯೂಸಿಯಂ ಮಾಡ್ಬೇಕನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಒಂದು ಒತ್ತಾಯ ಇದೆ. ಅಂಬೇಡ್ಕರ್ ಅವರು 1939ರಲ್ಲಿ ಸಂಗ್ರಹಗಲ್ಲಿ ಬರ್ತಾರೆ, ಅಲ್ಲಿ ಒಬ್ಬ ಅಜ್ಜಿ ಮನೆಯಲ್ಲಿ ಊಟ ಮಾಡ್ತಾರೆ. ಆ ಮನೆ ಬೇರೆಯವರು ಖರೀದಿ ಮಾಡಿದ್ದಾರೆ. ಅಲ್ಲಿ ಆ ಮನೆಯನ್ನ ಸರ್ಕಾರ ಸುಪರ್ದಿ ತಗೊಳ್ಬೇಕು, ಅಲ್ಲಿ ಒಂದು ಮ್ಯೂಸಿಯಂ ಮಾಡ್ಬೇಕು ಅಂತ ಹೇಳಿ ಅಲ್ಲಿಯ ಸ್ಥಳೀಯರ ಆಗ್ರಹ ಇದೆ. ಆ ನಿಟ್ಟಿನಲ್ಲಿ ತಾವು ಏನ್ ಮಾಡ್ತೀವಿ? ಸ್ಥಳೀಯ ಶಾಸಕರು ಬಂದಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನು ನನ್ನ ಉಚ್ಚಾಟನೆಯಲ್ಲಿ ಕೂಡ ಕಾಂಗ್ರೆಸ್ ಕೈವಾಡಿದೆ ಅನ್ನೋದು ಮಾತ್ರ ನೋ ಕಮೆಂಟ್. ಮೇಡಮ್, ಈಗ ಬಿಜೆಪಿ ಬೆಳಗಾವಿಯಿಂದ ಆರಂಭ ಮಾಡ್ತಾರೆ. ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಬೆಳಗಾವಿಯಿಂದ 2ನೇ ಸುತ್ತಿನ ಆರಂಭ ಮಾಡ್ತಾ ಇದೆ. ಅವ್ರು 4ನೇ ಸುತ್ತಿನ ಜನಾಕ್ರೋಶ ಆರಂಭ ಮಾಡಿದ್ರು ಕೂಡ ಜನರ ಆಕ್ರೋಶ ಅವ್ರ ಮೇಲೆ ಏನ್ ಕಡಿಮೆ ಆಗೋದಿಲ್ಲ. ಹೇಳ್ರಲ್ಲ, ಶಾಸಕರು ಹೇಳ್ತಾರೆ ಬರ್ರಿ ಕಡೆ. आप बोलिए पहले. ಜೈ ಭೀಮ್. ಎಲ್ಲರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವ್ರಿಗೆ ಎಲ್ಲರಿಗೆ ಶುಭಾಶಯಗಳು ಕೊಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ಬರೇ ದಲಿತವ್ರ ಕೊಡ್ಲಿಲ್ಲ, ಅವ್ರು ಎಲ್ಲ ಸಮಾಜ್ಗೆ ಎಲ್ಲರಿಗೆ ಕೊಟ್ಟಿದ್ದಾರೆ. ಮೆಜಾರಿಟಿ ಸಮಾಜ ಇರಲಿ, ಮೈನಾರಿಟಿ ಸಮಾಜ ಇರಲಿ, ದಲಿತ ಇರಲಿ, ಎಲ್ಲರಿಗೆ ಈ ಸಂವಿಧಾನದಿಂದ ಎಲ್ಲರಿಗೆ ಫಾಯ್ದಾ ಇದೆ. ಎಲ್ಲರಿಗೆ ಎಜುಕೇಶನ್ ಸಲುವಾಗಿ, ಹೆಲ್ತ್ ಸಲುವಾಗಿ, ರಿಲಿಜನ್ ಸಲುವಾಗಿ ಎಲ್ಲರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತಿಂದ ಏನು ಕೇಂದ್ರೀಯ ಸರ್ಕಾರ 1 by 1 ಚೇಂಜ್ ಮಾಡ್ಲಿಕ್ಕೆ ನೋಡಕತ್ತಾರೋ ಸಂವಿಧಾನದಲ್ಲಿ, ಅವ್ರ ಮೆಜಾರಿಟಿ ಇದೆ, ಮೆಜಾರಿಟಿ ತಗೊಂಡವರು ಎಲ್ಲ ಬಿಲ್ ಪಾಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಲ್ ಪಾಸ್ ಆಯ್ತಂದ್ರೆ ಈಗ ವಕ್ಫ್ ಬಿಲ್ ತಗೊಂಡ್ರೆ ಪಾಸ್ ಮಾಡಿದಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತೇವೆ, ಸುಪ್ರೀಂ ಕೋರ್ಟ್ದಲ್ಲೇ ನಮಗೆ ನ್ಯಾಯ ಸಿಗ್ತೈತಂದ್ರೆ ನಮಗೆ ಭರವಸೆ ಇದೆ. ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆಗೆ ಕೊಟ್ಟಿದ್ದಾರೋ ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೂ ಇಲ್ಲ. ಸಂಗ್ರಹಗಲ್ಲಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1939ರಲ್ಲಿ ಬಂದಿದ್ರು. ಅಲ್ಲಿ ಮ್ಯೂಸಿಯಂ ಆಗ್ಬೇಕು, ಸ್ಮಾರಕ ಆಗ್ಬೇಕು ಅನ್ನೋದು. ಅದರಲ್ಲಿ ಒಂದು ಲೋಕಲ್ ಪ್ರೈವೇಟ್ ಪ್ರಾಪರ್ಟಿ ಇದೆ, ಅವ್ರ ಜೊತೆ ಮಾತಾಡಿ ಅವ್ರೇನು ಅದಕ್ಕೆ ಇಂಜೆಕ್ಷನ್ ಇಲ್ಲಂದ್ರೆ ಕೊಟ್ಟಿದ್ದಂದ್ರೆ ಮೇಡಮ್ ಅದಾರು, ಜಿಲ್ಲಾ ಸಚಿವ ಅದಾರು, ಮಾತಾಡಿ ಎಲ್ಲ ಕೂಡ ಒಂದು ಸ್ಮಾರಕ. ಮೇಡಮಿಗೆ ಹೇಳಿದಾರು ಅವ್ರು 1 ಮಾಡ್ಲಿ, 4 ಮಾಡ್ಲಿ, 10 ಮಾಡ್ಲಿ, ಏನಾಗುದಿಲ್ಲ. ಎಲ್ಲರಿಗೂ 134ನೇ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತ ದೇಶ ಒಂದು ಅಭಿವೃದ್ಧಿಯತ್ತ ನಾವು ಸಾಗ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಒಂದು ದಿನ ಅಥವಾ ಒಂದು ಕ್ಷಣ ಸಾಕಾಗುವುದಿಲ್ಲ. ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ದಿನಗಂಟಲೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ದೇಶಗಂಟ ಅಪ್ರತಿಮ ಹೋರಾಟಗಾರ, ಯಾವತ್ತೂ ಕೂಡ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜಕ್ಕೆ ಭಾರತ ದೇಶದಲ್ಲಿ ಒಂದು ಅಪ್ರತಿಮ ಮಹಾನ್ ಚಿಂತಕರು, ಆರ್ಥಿಕ ತಜ್ಞರು, ಸಮಾಜ ಹೋರಾಟಗಾರರು, ಸಮಾಜ ಸುಧಾರಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಇನ್ನೊಂದ್ಸರಿ ಹೇಳ್ತಾ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅರ್ಥಪೂರ್ಣವಾಗಿ ಇವತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಸಾಕಷ್ಟು ಅರ್ಥಪೂರ್ಣ ರೀತಿಯಲ್ಲಿ ಇವತ್ತು ನಾವು ಈ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು
ನಮ್ಮ ಸಚಿವರು ನಾವೆಲ್ಲ ಸೇರ್ಕೊಂಡು ಎಲ್ಲ ಈ ಹೋರಾಟಗಾರರು ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಇವತ್ತು ಆಚರಣೆ ಮಾಡ್ತಾ ಇದೀವಿ. ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಎಲ್ಲ ನನ್ನ ಯುವಕ ಮಿತ್ರರಲ್ಲಿ ಇವತ್ತು ನಡೀತಾ ಇರಬೇಕಂತ ಏನು ನಾವು ಯಾತ್ರೆ ಅದನ್ನ ಶಾಂತಿ ಪೂರ್ವಕವಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಂಡು ಎರಡು ಮಾತು. ನೀವು ಒಂದು ಮಾತು ಕೇಳಿದ್ರಿ, ಅವರು ಆಕ್ರೋಶ ರ್ಯಾಲಿ ಮಾಡ್ತಾ ಇದ್ದಾರೆ. ಎತ್ತರ ಬಗ್ಗೆ ಆಕ್ರೋಶ ರ್ಯಾಲಿ ಮಾಡ್ತಾ ಇದ್ರು ಅವರು? ಪ್ರೈಸ್ ರೈಸ್ ಅಂತ, ಡೀಸೆಲ್ ಪ್ರೈಸ್ ರೈಸ್. ಮನಮೋಹನ್ ಸಿಂಗ್ ಸರ್ಕಾರ, ಸೋನಿಯಾ ಗಾಂಧಿ ಸರ್ಕಾರ, UPA ಕೇಂದ್ರೀಯ ಸರ್ಕಾರ ನಮ್ಮ ಕಡೆ ಯಾವಾಗ ಇತ್ತು ಆ ವೇಳೆ $55 ಇವತ್ತೇನಿದೆ ಕ್ರೂಡ್ ಪ್ರೈಸ್, ಡೀಸೆಲ್ ಪ್ರೈಸ್ ₹40 ಇತ್ತು ಮತ್ತು ಪೆಟ್ರೋಲ್ ಪ್ರೈಸ್ ₹46 ಇತ್ತು. ಈ ಕ್ರೂಡ್ ಪ್ರೈಸ್ ಮತ್ತೆ $55 ಬಂದೈತಿ. ಏನಿದೆ ಡೀಸೆಲ್ ಪ್ರೈಸು? $92. ಎಕ್ಸೈಸ್ ಡ್ಯೂಟಿ, ಕ್ರೂಡ್ ಪ್ರೈಸ್ ಕಡಿಮೆ ಆಗ್ತಾ ಇದೆ, ಎಕ್ಸೈಸ್ ಡ್ಯೂಟಿ ಅವ್ರು ಹೆಚ್ಚು ಮಾಡ್ತಾ ಇದ್ದಾರೆ. ನಮ್ದು ಉಪಮುಖ್ಯಮಂತ್ರಿ ಮತ್ತು KPC ಅಧ್ಯಕ್ಷರು ಹೇಳಿದಾರು, ಆಕ್ರೋಶ ಅಲ್ಲಿ ಅವರಿಲ್ಲ, ನಾವು ಮಾಡ್ಕೊಂಡು ಹೋಗ್ಬೇಕೀಗ. ನಾವು ಮಾಡ್ತಾ ಇದ್ದೇವೆ. 17ನೇ ತಾರೀಕು ಕರೆದಿದ್ದೀವಿ.